ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸಸ್. ವಿದ್ಯಾರ್ಥಿಗಳೇ, ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ಆಗಿದೆ. ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 3. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಪರೀಕ್ಷೆನ ಅದ್ಭುತವಾಗಿ ಬರೆದಿರ್ತೀರಂತ ನಾನು ಭಾವಿಸ್ತೀನಿ. ಇವತ್ತಿನ ಕ್ವಶನ್ ಪೇಪರ್ ನೋಡಿದೆ, ತುಂಬ ಈಸಿ ಆಗಿದೆ. ಎಲ್ಲ ಪ್ರಶ್ನೆಗಳು ಅವರೇನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ರಲ್ವ ಕ್ವಶನ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದೇ ರೀತಿ ಇದ್ದಾವೆ. ಯಾರು ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸಿರ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಾರೆ ಅಂಥವರು ಇವತ್ತಿನ ಕ್ವಶನ್ ಪೇಪರ್ನ ಈಸಿಯಾಗಿ ಬಿಡಿಸ್ಬೋದು. ಅದ್ರ ಜೊತೆಗೆ ಈ ಬೋರ್ಡ್ ಅವರು ಬ್ಲೂ ಪ್ರಿಂಟ್ ಕಳಿಸಿದ್ದಾರೆ. ಆ ಬ್ಲೂ ಪ್ರಿಂಟಲ್ಲಿ ಯಾವ ಪಾಠಕ್ಕೆ ಎಷ್ಟು ಮಾರ್ಕ್ಸು ಅಂತ ಹೇಳಿದಾರೋ ಅದನ್ನು ಅವರು ಫಾಲೋ ಮಾಡಿದ್ದಾರೆ. ಸೊ ನೀವು ಸಹ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ, ಇದನ್ನು ನೀವು ಫಾಲೋ ಮಾಡಿ ಇದರಲ್ಲಿರೋ ಎಲ್ಲ ಪ್ರಶ್ನೆಗೆ ಉತ್ತರ ಬಿಡಿಸಿದರೆ ನಾಳೆ ನೀವು ಎನ್ಯುವಲ್ ಎಕ್ಸಾಮ್ ಬರೀತೀರಲ್ವ, ಅದು ಎವರ್ಗ್ರೀನ್ ಎಕ್ಸಾಮ್ ಆಗುತ್ತೆ. ಓಕೆ, ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾನು ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಗಳು ಪಾಠದ ಮೇಲೆ 8 ಮಾರ್ಕ್ಸಿಗೆ ಈ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3ಯಲ್ಲಿ 8 ಮಾರ್ಕ್ಸಿಗೆ ಕ್ವಶನ್ ಬಂದಿದ್ದಾವೆ. ಓಕೆ, ಹಾಗಾದರೆ ಸಮಾಂತರ ಶ್ರೇಣಿಗಳು ಪಾಠದ ಮೇಲೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಿಡಿಸ್ತೀನಿ. ಹಾಗೆಯೇ ಮತ್ತು ನನ್ನ ಮುಂದಿನ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ, ಬಹುಪದೋಕ್ತಿಗಳು, ತ್ರಿಭುಜಗಳು, ಹೀಗೆ ಎಲ್ಲ ಪಾಠದ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಬಂದಿದ್ದಾವೆ ಆ ಪ್ರಶ್ನೆಗಳನ್ನು ತಗೊಂಡು ಆನ್ಸರ್ ಬಿಡಿಸ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ಕ್ಲಾಸನ್ನು ಆರಂಭ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಸಮಾಂತರ ಶ್ರೇಣಿಗಳು ಪಾಠ ಇದೆಯಲ್ವಾ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ನು, ಆ ಪಾಠದ ಮೇಲೆ ಸೊ ಒಂದು MCQ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಆಲ್ರೆಡಿ ಪ್ರಶ್ನೆ ರೆಡಿ ಇದೆ. MCQ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆ, ಒಂದು ಕ್ವಶನ್ MCQ ಅದನ್ನು ಬಿಡಿಸ್ತೀನಿ. ಇನ್ನೊಂದು 1 ಅಂಕದ ಪ್ರಶ್ನೆ, ಶಾರ್ಟ್ ಆನ್ಸರ್, 1 ವರ್ಡ್ ಬರೆದ್ಬಿಟ್ರೆ ಮತ್ತೊಂದು ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಬಿಡಿಸ್ತೀನಿ. ಅದ್ರ ಜೊತೆಗೆ ಒಂದು 2 ಮಾರ್ಕ್ಸ್ ಕ್ವಶನ್, ಅದಕ್ಕೆ ಆನ್ಸರ್ ಬಿಡಿಸ್ತೀನಿ. ನೆಕ್ಸ್ಟು 4 ಮಾರ್ಕ್ಸಿನ ಪ್ರಶ್ನೆಗೂ ಉತ್ತರ ಬಿಡಿಸ್ತೀನಿ. ಸೊ ಟೋಟಲ್ 4 + 2 6, 6 + 1 7, 8. ಟೋಟಲ್ ಸಮಾಂತರ ಶ್ರೇಣಿಯಲ್ಲಿ 8 ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದ್ದಾರೆ. ಆ 8 ಮಾರ್ಕ್ಸ್ಗೂ ಉತ್ತರವನ್ನು ಬಿಡಿಸೋಣ. ಬನ್ನಿ, ಹಾಗಾದರೆ ಪ್ರಶ್ನೆ ರೆಡಿ ಇದೆ, ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ನೋಡಿ, ಮೊದಲ ಪ್ರಶ್ನೆ ಏನಿದೆ, ದ ಫಾರ್ಮುಲಾ ಟು ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ A ಆ್ಯಂಡ್ nth ಟರ್ಮ್ L ಈಸ್. ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಮೊದಲ ಪದ A ಮತ್ತು nನೇ ಪದ L ಆಗಿರುವ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಪ್ರಶ್ನೆ ಓದಬೇಕು. ಮೊದಲ ಪದ A ಆಗಿರಬೇಕು, ಫಸ್ಟ್ ಟರ್ಮ್ ಈಸ್ A ಆ್ಯಂಡ್ nth ಟರ್ಮ್ ಈಸ್ L. nನೇ ಪದ nth ಟರ್ಮ್ಗೆ ನಾವು ಲಾಸ್ಟ್ ಟರ್ಮ್ ಅಂತಲೂ ಕರಿತೀವಿ. ಸೊ ಹಾಗಾದರೆ ಏನಿರ್ಬೋದು? 4 ಉತ್ತರ ರೆಡಿ ಇದ್ದಾವೆ. ಆಪ್ಷನ್ A, B, C, D. ಸೊ ಆಪ್ಷನ್ A, Sn = n/2 ಇಂಟು A + L. ಎಸ್, ಆಪ್ಷನ್ A ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, n/2. ಆಪ್ಷನ್ ಬಿ ಅಲ್ಲಿ A/2 ಇದೆ, ಸೊ ದಿಸ್ ಈಸ್ ರಾಂಗ್. ಇಲ್ಲಿ n/2 ಇಂಟು 2A + L ಇದೆ, ಸೊ ಇದು ಸಹ ಅಲ್ಲ. ಇಲ್ಲಿ L/2 A + n - 1 ಅಂತಿದೆ, ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಹಾಗಾದರೆ ಮೊದಲ MCQ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್, ಆಪ್ಷನ್ ಎ. ವಿದ್ಯಾರ್ಥಿಗಳು, ನೀವು ಎಕ್ಸಾಮಲ್ಲಿ ಏನು ಮಾಡಬೇಕಂದ್ರೆ, ಇದು ಕ್ವಶನ್ ನಂಬರ್ 1 ಆಗಿತ್ತು ಅಂತಂದರೆ, ಓಕೆ, ಎಸ್, ಇಲ್ಲಿ ಪರಿಹಾರ ಅಂತ ಬರೀಬೇಕು, ಟಿಕ್ ಮಾಡಬಾರ್ದು. ಓಕೆ, ಏನು ನಾವು ಟಿಕ್ ಮಾಡಬಾರ್ದು, ಪರಿಹಾರ ಅಂತ ಬರೆದ್ಬಿಟ್ಟು ಎಸ್ ಆಪ್ಷನ್ ಎ ಅಂತ ಬರೀಬೇಕು. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? Sn = ಇಷ್ಟು ನೀಟಾಗಿ ಬರೀಬೇಕು ನೀವು. ಆಪ್ಷನ್ ಎ, ಕೆಲವೊಂದಿಷ್ಟು ಜನ ಎ ಅಂತ ಬರೆಯಲ್ಲ, ಆಪ್ಷನ್ ಎ ಅಂತ ಬರೀಲೇಬೇಕು. Sn = n/2 ಇಂಟು A + L ಅಥವಾ ಒಂದೊಂದು ಸಲ A + an ಅಂತಲೂ ಕರೀತಾರೆ. an ಅಂದರೂ ಒಂದೇ, L ಅಂದರೂ ಒಂದೇ. ಎಸ್ ವಿದ್ಯಾರ್ಥಿಗಳೇ, ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾಗಳು, ಸೂತ್ರಗಳು ತುಂಬ ಇಂಪಾರ್ಟೆಂಟ್. ಸೊ ಫಾರ್ಮುಲಾ ಆರ್ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿಬಡಿ, ಪ್ರತಿಯೊಬ್ಬರು ಆ ಫಾರ್ಮುಲಾಗಳನ್ನು ನೆನ್ಪಿಟ್ಕೋಬೇಕು. ನೋಡಿ, ಇವಾಗ ಫಾರ್ಮುಲಾ ನೆನ್ಪಿಟ್ಕೊಂಡಿದ್ದಕ್ಕೆ ಡೈರೆಕ್ಟಾಗಿ 1 ಮಾರ್ಕ್ಸ್ ಬಂತು. ಓಕೆ,
ಹಾಗಾದರೆ ಇನ್ನೊಂದು ಫಾರ್ಮುಲಾ ಇದೆ, ಇನ್ನೊಂದು ಈ ಎಸ್ ಎನ್ ಕಂಡುಹಿಡಿಯಕ್ಕೆ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅದು ಯಾವುದಂತ ಕೇಳಿದ್ರೆ ಎಸ್, ಇಲ್ಲಿ ಬರಿತೀನಿ, ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಸಹ ಸಮ್ ಅಥವಾ ಮೊತ್ತ ಕಂಡುಹಿಡಿಯಕ್ಕೆ ಬಳಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸೂತ್ರ. ಸೊ ಈ ಫಾರ್ಮುಲಾ ನಾವು ಯಾವಾಗ ಬಳಸ್ತೀವಿ ಅಂತಂದರೆ, ನಮ್ಮ ಕ್ವಶನ್ನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ನಲ್ಲಿ ಏನೇನು ಕೊಟ್ಟಿರಬೇಕು, ಗಿವನ್ ದತ್ತ ಮೊದಲ ಪದ ಕೊಟ್ಟಿರಬೇಕು, ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಕೊಟ್ಟಿರಬೇಕು. ಓಕೆ, ಇನ್ ಎ ಕ್ವಶನ್ ಇಫ್ ವಿ ಹ್ಯಾವ್ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫರೆನ್ಸ್, ಇನ್ ದಟ್ ಸಿಚುವೇಶನ್ ವಿ ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, ಯಾವ ಪ್ರಶ್ನೆಯಲ್ಲಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಿರ್ತಾರೋ ಆ ಪ್ರಶ್ನೆಗೆ ನಾವು ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೆಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಸಬೇಕು. ಹಾಗಾದರೆ ಈ ಫಾರ್ಮುಲಾ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಬಿಟ್ಟು ಓಕೆ ಮೊತ್ತ ಕಂಡಿಡಿ ಅಂತ ಕೇಳಿದ್ರೆ, ಆಗ ನಾವು ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೆಕೆಟ್ ಎ ಪ್ಲಸ್ ಎಲ್ ಪ್ರಶ್ನೆ ಎ ಪ್ಲಸ್ ಎಲ್ ಸೂತ್ರವನ್ನು ಬಳಸಬೇಕು. ಓಕೆ, ಎಸ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ನೋಡೋಣ. ನೋಡಿ, ಎರಡನೇ ಪ್ರಶ್ನೆ ಏನಿದೆ, ಇಫ್ ದ nth ಟರ್ಮ್ ಆಫ್ an arithmetic progression is an equal to 5n plus 3, then find the third term of the progression. ಎಸ್, ತುಂಬ ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದಾರೆ. ಮತ್ತೊಂದು ಸಿಂಪಲ್ ಪ್ರಶ್ನೆ ಇದೆ. ಅವ್ರೇನು ಕೊಟ್ಟಿದ್ದಾರೆ ಅಂತಂದರೆ, ಎಸ್, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕೊಟ್ಟಿದ್ದಾರೆ. ಎನ್ನನೇ ಪದ ಮೀನ್ಸ್ ಎ ಎನ್, nth ಟರ್ಮ್ ಮೀನ್ಸ್ ಎ ಎನ್. ಓಕೆ, ಸೊ ಎನ್ ಎಷ್ಟಿದೆ, 5n ಪ್ಲಸ್ 3. ಹಾಗಾದರೆ ಆ ಶ್ರೇಣಿಯ ಮೂರನೇ ಪದ, ಫೈಂಡ್ ದಿ ಥರ್ಡ್ ಟರ್ಮ್, ಮೂರನೇ ಪದ ಥರ್ಡ್ ಟರ್ಮ್. ಓಕೆ, ಮೂರನೇ ಪದಕ್ಕೆ ನಾವು A3 ಅಂತ ಕರಿತೀವಿ. ಎ ಎನ್ ಕೊಟ್ಟಿದ್ದಾರೆ, A3 ಕಂಡುಹಿಡಿಬೇಕು. ತುಂಬ 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 ಸಿಂಪಲ್. ನೋಡಿ, ಹಾಗಾದರೆ ಏನು ಕೊಟ್ಟಿದ್ದಾರೆ ಬರ್ಕೊಂಡ್ಬಿಟ್ಟು ಈ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ಎಸ್, ಸೊಲ್ಯೂಷನ್, ಪರಿಹಾರ. ಏನು ಕೊಟ್ಟಿದ್ದಾರೆ, ಎ ಎನ್ ಈಕ್ವಲ್ ಟು 5n ಪ್ಲಸ್ 3. ಹಾಗಾದರೆ ನಮಗೇನು ಕೇಳಿದ್ದಾರೆ, ಮೂರನೇ ಪದ ನೋಡಿ, ಮೂರನೇ ಪದ ಥರ್ಡ್ ಟರ್ಮ್. ಓಕೆ, ಫೈಂಡ್ ಥರ್ಡ್ ಟರ್ಮ್, ಮೂರನೇ ಪದ. ಸೊ A3 ಈಕ್ವಲ್ ಟು ಕ್ವಶನ್ ಮಾರ್ಕ್. ತುಂಬ ಸಿಂಪಲ್ ಇದೆ. ಇಲ್ಲೇನು ಎ ಎನ್ ಕೊಟ್ಟಿದ್ದಾರಲ್ವ, ಎಲ್ಲಿ ಎನ್ ಇದೆಯೋ ಅಲ್ಲಿ 3 ಬರೆದ್ಬಿಡಿ. ಪುಟ್ ಎನ್ ಈಕ್ವಲ್ ಟು 3. ಓಕೆ, ವೇರ್ ಎವರ್ ಎನ್ ಇಸ್ ದೇರ್ ಜಸ್ಟ್ ರೈಟ್ ಡೌನ್ 3. ಸೊ ಹಾಗಾದರೆ ಎ ಎನ್ ಬಿಕಮ್ಸ್ A3 ಈಕ್ವಲ್ ಟು 5 ಇಂಟು ಎನ್ ಇದೆ, ಮತ್ತೆ 5 ಇಂಟು 3 ಪ್ಲಸ್ 3. ಓಕೆನಾ? ಎಸ್. ಈಗ 5 3 is 15 ಪ್ಲಸ್ 3, 15 ಪ್ಲಸ್ 3 18. ಹಾಗಾದರೆ ವಿದ್ಯಾರ್ಥಿಗಳೇ ನೋಡಿ, ಎಲ್ಲಿ ಏನಿದೆ ಅಲ್ಲಿ 3 ಬರೆದ್ಬಿಡಿ. ಸೊ 5 3ಲಿ 15, ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ 5 3ಲಿ 15 ಬಂದಮೇಲೆ ಅದಕ್ಕೆ 3ನ್ನು ಸೇರಿಸ್ಬೇಕು ನಾವು. 15 ಪ್ಲಸ್ 3 18. ಹಾಗಾಗಿ ಮೂರನೇ ಪದ, therefore A3 ಈಕ್ವಲ್ ಟು 18. ಓಕೆನಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ನೋಡಿ, ಎಷ್ಟು ಸಿಂಪಲ್ ಇದೆ. ಓಕೆ, ಇದು ಒನ್ ವರ್ಡ್ ಆನ್ಸರ್. ಓಕೆ, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ನಾವು ಡೈರೆಕ್ಟಾಗಿ ಈ ಲೆಕ್ಕನ ಎಲ್ಲಿ ಎನ್ನಿರುತ್ತೋ ಅಲ್ಲಿ 3 ನೋಡಿ, ಅಲ್ಲಿ 5 ಇದೆಯಲ್ವ, 5 ಎನ್ ಅಂದರೆ ಎಷ್ಟು, 3. 5 3ಲೆ 15, 15 ಪ್ಲಸ್ 3 18 ಅಂತ ಡೈರೆಕ್ಟಾಗಿ ಹೇಳ್ಬೋದು. ಇದನ್ನ ಹೆಂಗೆ ಫಾರ್ಮುಲಾ ಡೈರೆಕ್ಟಾಗಿ ನೋಡಿದ ತಕ್ಷಣ ಹೇಳ್ತೀವೋ ಅದೇ ರೀತಿ ಈ ಲೆಕ್ಕನ್ನು ನಾವು ಹೇಳ್ಬೋದು. ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಹಾಗಾದರೆ ಒಂದು MCQ ಮುಗೀತು, ಮತ್ತೊಂದು ಒನ್ ವರ್ಡ್ ಆನ್ಸರ್. ಓಕೆ, ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ವಿ. ಬನ್ನಿ ಹಾಗಾದರೆ 2 ಅಂಕದ ಪ್ರಶ್ನೆ ಬಂದಿದೆ ಇಲ್ಲಿ ನೋಡಿ. 2 ಅಂಕದ ಪ್ರಶ್ನೆ ರೆಡಿ ಇದೆ. ದಿಸ್ ಈಸ್ 2 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್. ಪ್ರಶ್ನೆ ಏನಿದೆ ನೋಡಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್ 7, 13, 19 ಆ್ಯಂಡ್ ಸೋ ಆನ್ ಯೂಸಿಂಗ್ ಫಾರ್ಮುಲಾ. ನೋಡಿ, ಸೂತ್ರವನ್ನು ಬಳಸ್ಕೊಂಡ್ಬಿಟ್ಟು, ಸರಿಯಾದ ಒಂದು ಸೂತ್ರವನ್ನು ಬಳಸಿಬಿಟ್ಟು 7, 13, 19 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತುಂಬ ಸಿಂಪಲ್ ಇದೆ. ಬನ್ನಿ ಹಾಗಾದರೆ ಏನೇನು ಕೊಟ್ಟಿದ್ದಾರೆ ದತ್ತಾಂಶ ಬರ್ಕೊಂಡ್ಬಿಡೋಣ. ದತ್ತಾಂಶವನ್ನು ಬರ್ಕೊಂಡ್ಬಿಟ್ಟು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ನೋಡಿ ಹಾಗಾದರೆ ಪರಿಹಾರ. ಏನು ಕೊಟ್ಟಿದ್ದಾರೆ, ಮೊದಲ ಪದ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ನಂಬರ್.
ಓಕೆ, ಫಸ್ಟ್ ನಂಬರ್ ಅಂದರೆ ಫಸ್ಟ್ ಟರ್ಮ್ ಎಷ್ಟಿದೆ, ಮೊದಲ ಪದ 7. ಸೊ ಎ ಈಕ್ವಲ್ ಟು 7. ಸೊ ಡಿ ಈಕ್ವಲ್ ಟು A2 ಮೈನಸ್ A1. 19ರಲ್ಲಿ 13 ಕಳೆದ್ರೆ 6, 13ರಲ್ಲಿ 7 ಕಳೆದ್ರೆ 6. ಹಾಗಾದರೆ ಡಿ ಈಕ್ವಲ್ ಟು ಹೆಂಗೆ ಬಂತೆ 6, A2 ಮೈನಸ್ A1. ಡಿ ಈಕ್ವಲ್ ಟು A2 ಮೈನಸ್ A1. A2 ಅಂದರೆ 13 ಮೈನಸ್ A1 ಅಂದರೆ 7. ಸೊ 13ರಲ್ಲಿ 7 ಕಳೆದ್ರೆ 6. ಹಾಗಾದರೆ ಡಿ ವ್ಯಾಲ್ಯೂ 6. ಸರಿನಾ? ನೆಕ್ಸ್ಟು ಮತ್ತೇನು ಕೊಟ್ಟಿದ್ದಾರೆ, 10 ಪದಗಳು ನೋಡಿ, 10 ಟರ್ಮ್ಸ್. ಟರ್ಮ್ಸ್ ಅಂತಂದರೆ ಎನ್. ಸೊ ಹಾಗಾದರೆ ಎನ್ ಈಕ್ವಲ್ ಟು 10. ಪದಗಳು ಎಷ್ಟಿದಾವೆ, ಪದಗಳು 10 ಇದ್ದಾವೆ. ಪದಗಳನ್ನು ನಾವು ಎನ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಓಕೆ, ಟರ್ಮ್ಸ್ ಇಸ್ ಡಿನೋಟೆಡ್ ಬೈ ಎನ್. ಟರ್ಮ್ಸ್, ಟರ್ಮ್ಸ್. ಸೊ ಎನ್ ಈಕ್ವಲ್ ಟು 10. ಹಾಗಾದರೆ ಏನು ಕೇಳಿದ್ದಾರೆ, 10 ಪದಗಳ ಮೊತ್ತ. 10 ಪದಗಳ ಮೊತ್ತ, ಸಮ್ ಆಫ್ 10 ಟರ್ಮ್ಸ್. ಓಕೆ, ದಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತಂದರೆ S10 ಈಕ್ವಲ್ ಟು ಕ್ವಶನ್ ಮಾರ್ಕ್. ನೀವು S10 ಕಂಡುಹಿಡಿಬೇಕು. S10 ವಿದ್ಯಾರ್ಥಿಗಳೇ, ಮೊತ್ತ ಕಂಡುಹಿಡಿಬೇಕಂದ್ರೆ ನೋಡಿ, ಇವಾಗಲೇ ಹೇಳಿದೆ, ಮೊದಲ ಪದ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. ವಿ ಹ್ಯಾವ್ ಫಸ್ಟ್ ಟರ್ಮ್ A and also common difference D. In this situation, the most important formula. ಇಂಥ ಸಂದರ್ಭದಲ್ಲಿ ನಾವು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಬಳಸ್ತೀವಿ, ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ. ನಿಮ್ಮೆಲ್ರಿಗೂ ಗೊತ್ತದು. ಎಸ್, ಇವಾಗಲೇ ನಾನು ಆಲ್ರೆಡಿ ಬರೆದಿದ್ದೀನಿ. SN ಈಕ್ವಲ್ ಟು N/2 ಇಂಟು 2A ಪ್ಲಸ್ N ಮೈನಸ್ 1 ಇಂಟು ಡಿ ಅಲ್ವಾ? ಈ ಫಾರ್ಮುಲಾವನ್ನು ನಾವು ಬಳಸ್ಕೊಳ್ಳೋಣ. ಇವಾಗ SN, ಎನ್ ಇದ್ದಲ್ಲಿ ಎಷ್ಟು ಬರೆದು ಬಿಡೋಣ, 10 ಬರೆಯೋಣ. SN, ಎನ್ ಅಂದರೆ 10. ಸೊ ಮತ್ತೆ ಏನಿದೆ, 10/2 ಇಂಟು 2. 2 ಇಂಟು ಎ ಅಂತಂದರೆ ಎಷ್ಟಿದೆ, 7 ಇದೆ. 2 ಇಂಟು 7 ಪ್ಲಸ್ N ಮೈನಸ್ 1. ಎನ್ ಅಂದರೆ ಕೊಟ್ಟಿದ್ದಾರೆ, ಎನ್ ಅಂದರೆ 10. 10 ಮೈನಸ್ 1 ಇಂಟು ಡಿ. ಡಿ ಅಂದರೆ ಗೊತ್ತು, ನಾವೇ ಇಲ್ಲಿದೆಯಲ್ಲ, 19ರಲ್ಲಿ 13 ಕಳೆದ್ರೆ 6, 13ರಲ್ಲಿ 7 ಕಳೆದ್ರೆ 6. ನೋಡಿ, ಆಲ್ರೆಡಿ ಇಟ್ಕೊಂಡಿದ್ದೀವಿ. ಡಿ ಈಸ್ 6. ಓಕೆ, ಎಸ್, 6 ಅಂತ ಬರೆಯೋಣ. ಇವಾಗ ನೋಡಿ, ನೆಕ್ಸ್ಟ್ ತುಂಬ ಈಸಿ. S10 ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡಿಬಿಡಿ. ಇದು ನೋಡಿ, 2 ಟೇಬಲಲ್ಲಿ ಹೋಗ್ಬಿಡುತ್ತೆ. 2 1s 2, 2 5s 10. 2 1s 2, 2 5s 10. ಸೊ ಇಲ್ಲಿ 5 ಬರುತ್ತೆ. ಓಕೆ, ಇಲ್ಲಿ 7 2ಲಿ 14, 7 2s 14 ಪ್ಲಸ್ 10ರಲ್ಲಿ 1 ಕಳೆದ್ರೆ 9 ಇಂಟು 6. ಅರ್ಥ ಆಯ್ತಲ್ವ? ಇದು ತುಂಬ ಸಿಂಪಲ್ ಇದೆ. ನೆಕ್ಸ್ಟು S10. S10 ಈಕ್ವಲ್ ಟು 5 ಹೇಗಿದೆಯೋ ಹಾಗೆ ಬರೆದ್ಬಿಡೋಣ, 5 ಆ್ಯಸ್ ಇಟ್ ಈಸ್, ಇಂಟು 14 ಹೇಗಿದೆಯೋ ಹಾಗೆ ಬರೆದ್ಬಿಡೋಣ, 14 ಪ್ಲಸ್ ಈಗ 9 6ಲಿ 54 ಇಲ್ಲಿದೆ ನೋಡಿ. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ. 9 6ಲಿ 54, 9 6 ಸೊ 6 9ಲಿ 54. ಓಕೆನಾ? ಈಗ ನೆಕ್ಸ್ಟ್ ನೋಡಿ, ಹಾಗಾದರೆ S10 ಇದೆ, S10 ಅಂತ ಬರೆಯೋಣ. S10 ಈಕ್ವಲ್ ಟು 5 ಇದೆ, 5 ಹೇಗಿದೆಯೋ ಹಾಗೆ ಬರೆದ್ಬಿಡೋಣ, 5 ಹೇಗಿದೆಯೋ ಹಾಗೆ ಬರೆಯೋಣ, ಇಂಟು ಬ್ರಾಕೆಟ್ 2 ಕೂಡಿಸ್ಬಿಡಿ. 54 ಪ್ಲಸ್ 14 68. 54 ಪ್ಲಸ್ 10 64 ಮತ್ತು 4 68 ಆಗುತ್ತೆ. 68 ವಿದ್ಯಾರ್ಥಿಗಳೇ, ಇವಾಗ therefore S10 ಈಕ್ವಲ್ ಟು, ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ. 5ರಿಂದ 68ಕ್ಕೆ ಗುಣಿಸ್ಬೇಕು. ಓಕೆ, 5 ಇಂಟು 68. 5 8ಲಿ 40, 5 8s 40. ಓಕೆ, 1 0 ಬರೀರಿ, ಕೈಲ ಬಂತು 4. ಇವಾಗ 5 6ಲಿ 30. ಓಕೆ, 30 ಪ್ಲಸ್ 4 34 ಬರೆದ್ಬಿಡೋಣ, 34. therefore S10 ಈಕ್ವಲ್ ಟು 340, 340. ಹಾಗಾದರೆ 10 ಪದಗಳ ಮೊತ್ತ ಎಷ್ಟು ಬರುತ್ತೆ? 10 ಪದಗಳ ಮೊತ್ತ 340 ಬರುತ್ತೆ.
ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀವಿ ವಿದ್ಯಾರ್ಥಿಗಳು. ಬೇಕಂದ್ರೆ ಕೆಳಗಡೆ ಒಂದು ಲೈನ್ ಬರೀಬೇಕು. 10 ಪದಗಳ ಮೊತ್ತ 340. ಓಕೆ, ನೀವು ಬೇಕಂದ್ರೆ ಇಲ್ಲೇ ಹಾಕ್ಬಿಡಿ ಬ್ರಾಕೆಟ್. ರೆಡಿ ಇದೆಯಲ್ವಾ? ಕೆಳಗಡೆ ಚೆನ್ನಾಗಾಗಿಲ್ಲ, ಕ್ಯಾನ್ ಸ್ಟಾಪ್ ಹಿಯರ್ ಓನ್ಲಿ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀವಿ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ. ಆರ್ ಪ್ರಶ್ನೆ ಇದೆ, ಮತ್ತೊಂದು ಆರ್. ಓಕೆ, ಅಂದ್ರೆ 2 ಅಂಕದ್ದು ಪ್ರಶ್ನೆ 2 ಕೊಟ್ಟಿದ್ದಾರೆ ಅವರು. ಈ ಮೊತ್ತ ಆದ್ರೂ ಕಂಡಿಡೀರಿ. ನೀವು ಒಬ್ಬರಿಗೆ ಮೊತ್ತ ಕಂಡಿಡಿಯಕ್ಕಾಗಲ್ಲ. ಓಕೆ, SN ಫಾರ್ಮುಲಾ ಯೂಸ್ ಮಾಡಕ್ ಗೊತ್ತಿರಲ್ಲ ನೋಡಿ, ಅಂಥವ್ರಿಗೆ ಕಷ್ಟ ಆಗ್ಬಾರ್ದಂತ ಮತ್ತೊಂದು ಫಾರ್ಮುಲಾದ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಓಕೆ, 2 ಅಂಕದ್ದು ಪ್ರಶ್ನೆ ಒಂದೇ ಬಂದಿದೆ, ಆದರೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇದನ್ನಾದ್ರೂ ಮಾಡ್ಬೋದು ಅಥವಾ ಇನ್ನೊಂದು ಆರ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಶ್ನೆ ಎಲ್ಲಿದೆ ಬನ್ನಿ, ಆರ್. ಎಸ್, ಈಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಗ ಲೆಕ್ಕ ಮಾಡಿದ್ವಿ ನಾವು. ಈ ಫಾರ್ಮುಲಾ ಇಟ್ಕೊಂಡು ಮಾಡಿದ್ದೀವಿ. ನಮ್ಗೆ ಎಷ್ಟು ಬಂತು ಅಂತ ಕೇಳಿದ್ರೆ, ದೇರ್ ಫೋರ್ S10 = 340 340 ಅಂತ ಬಂದಿದೆ. ನಾವು ಆಲ್ರೆಡಿ ಬ್ರಾಕೆಟ್ ಹಾಕಿದ್ದೀವಿ ಅಲ್ವಾ? ಯಾರಿಗೆ SN ಫಾರ್ಮುಲಾ ಯೂಸ್ ಮಾಡಕ್ ಬರಲ್ವೋ ಅಂಥವ್ರಿಗೆ ಮಾರ್ಕ್ಸ್ ಹೋಗ್ಬಾರ್ದು ಅಂತ ಅವರು ಆರ್ ಅಂತ ಮತ್ತೊಂದು ಪ್ರಶ್ನೆ ಕೊಟ್ಟು ಮತ್ತೊಂದು ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ಓಕೆನಾ? ನೋಡಿ ಪ್ರಶ್ನೆ ಏನಿದೆ. ಫೈಂಡ್ ವಿಚ್ ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ 2, 7, 12 and so on is 47 ಯೂಸಿಂಗ್ ಫಾರ್ಮುಲಾ. ಒಂದು AP ಕೊಟ್ಟಿದ್ದಾನೆ. ಆ APಯಲ್ಲಿ ಎಷ್ಟನೇ ಪದ 47 ಇರುತ್ತೆ? ವಿಚ್ ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ 2, 7, 12 and so on is 47. ಅಂದರೆ ಮೊದಲ ಪದ ಕೊಟ್ಟಿದ್ದಾನೆ, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾನೆ, ಸೊ ಒಂದು ನಂಬರ್ ಕೊಟ್ಟಿದ್ದಾನೆ 47. ಓಕೆ, ದಿಸ್ ಈಸ್ nth ಟರ್ಮ್ AN. ಹಾಗಾದರೆ ಸೂತ್ರದ ಸಹಾಯದಿಂದ ಎಷ್ಟನೇ ಪದ ಅಂದರೆ n ವ್ಯಾಲ್ಯೂ ಕಂಡುಹಿಡ್ಕೋಬೇಕು ನಾವು. 2, 7, 12 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ? ಎಷ್ಟನೇ ಪದ? ವಿಚ್ ಟರ್ಮ್ ಅಂತ ಕೇಳಿದ್ರೆ ಯು ನೀಡ್ ಟು ಫೈಂಡ್ ಔಟ್ n. ಟರ್ಮ್ ಅಂತಂದ್ರೆ n. ಪದ ಎಷ್ಟನೇ ಪದ? ಪದ ಅಂತಂದ್ರೆ ಏನದು? ಪದ ಅಂತಂದ್ರೆ n ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಹಾಗಾದ್ರೆ ಏನೇನು ಕೊಟ್ಟಿದ್ದಾನೆ ಬರ್ಕೊಂಡು ಬಿಡೋಣ. ನೋಡಿ ಏನು ಕೊಟ್ಟಿದ್ದಾನೆ. ಎಸ್, A ವ್ಯಾಲ್ಯೂ ಕೊಟ್ಟಿದ್ದಾನೆ. A = 2 ಅಂತ ಕೊಟ್ಬಿಟ್ಟಿದ್ದಾನೆ. A ವ್ಯಾಲ್ಯೂ ಕೊಟ್ಟಿದ್ದಾನೆ. ಮೊದಲ ಪದ ಕೊಟ್ಟಿದ್ದಾನೆ. ಡಿ ಆರಾಮಾಗಿ ಕಂಡುಹಿಡ್ಕೋಬಹುದು. A2 - A1 7ರಲ್ಲಿ 2 ಕಳೆದ್ರೆ 5. ಸೊ ಡಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಓಕೆ, A is given, D is given and also last term AN is also given. AN is 47. ಎನ್ನನೇ ಪದ ಕೊಟ್ಟಿದ್ದಾನೆ, ಕೊನೆಯ ಪದ ಕೊಟ್ಟಿದ್ದಾನೆ. ಕೊನೆಯ ಪದವನ್ನು ನಾವು AN ಅಂತ ಕರಿತೀವಿ. ಸೊ AN = 47 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವೇನು ಕಂಡುಹಿಡಿಬೇಕು? ಪದಗಳ ಸಂಖ್ಯೆ, ನಂಬರ್ ಆಫ್ ಟರ್ಮ್ಸ್ ಇನ್ ಎ ಸೀಕ್ವೆನ್ಸ್. ಸೊ n = ಕ್ವಶನ್ ಮಾರ್ಕ್. ಓಕೆ, ಎಸ್, ಬನ್ನಿ ಹಾಗಾದ್ರೆ ಕಂಡುಹಿಡಿಯೋಣ. ವಿ ನೋ ವೆರಿ ವೆಲ್, ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. ದ nth ಟರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ AN = A + n - 1 × D. ಈ ಫಾರ್ಮುಲಾವನ್ನು ನಾವು ಬಳಸ್ಕೊಂಡ್ಬಿಟ್ಟು ನಾವು n ವ್ಯಾಲ್ಯೂ ಕಂಡುಹಿಡ್ಕೊಂಡ್ಬಿಡೋಣ. ಸರಿನಾ? ಎಸ್, ಈಗ AN ಅಂತಂದ್ರೆ 47 ಅಂತ ಬರೆಯೋಣ. 47. ಎಸ್, ಓಕೆ. ನೆಕ್ಸ್ಟ್ A ಅಂದರೆ 2 ಪ್ಲಸ್ n ಅಂದರೆ ಗೊತ್ತಿಲ್ಲ. n ವಿ ಡೋಂಟ್ ನೋ. n - 1 ಆಸ್ ಇಟ್ ಈಸ್. ಬಟ್ ಡಿ ವ್ಯಾಲ್ಯೂ ಗೊತ್ತು. ಡಿ ವ್ಯಾಲ್ಯೂ ಎಷ್ಟು ಹೇಳಿ ನೋಡೋಣ? 5. ಈಗೇನು ಮಾಡಿಬಿಡೋಣ? 47 ಹೇಗಿದೆಯೋ ಹಾಗೆ ಬರೆದ್ಬಿಡೋಣ. 47 ಆಸ್ ಇಟ್ ಈಸ್. 2 ಹೇಗಿದೆಯೋ ಹಾಗೆ ಬರ್ಕೊಂಡು ಬಿಡೋಣ. 2 ದಿಸ್ 2 ಆಸ್ ಇಟ್ ಈಸ್ ಪ್ಲಸ್ ಆಸ್ ಇಟ್ ಈಸ್. ಇವಾಗ 5ರಿಂದ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ, 5 × n 5n ಪ್ಲಸ್ ಇಂಟು ಮೈನಸ್ 5 1s 5. ಓಕೆ, ನೆಕ್ಸ್ಟ್ ನೋಡಿ 47 ಇದೆ. ಸೊ 47 ಬರೆದ್ಬಿಡೋಣ. ಇಲ್ಲಿ 47 ಇದೆ ಲೆಫ್ಟ್ ಸೈಡು. 47 = ಇಲ್ಲಿ ನೋಡಿ 5n ಇದೆ. 5n ಬರೆಯೋಣ. 5n. ಇಲ್ಲಿ
+2 ಇದೆ, -5 ಇದೆ. ಮೈನಸ್ಸು ಪ್ಲಸ್ಸು ಇದ್ದಾಗ ವಿ ನೀಡ್ ಟು ಸಬ್ಟ್ರಾಕ್ಟ್, ಕಳಿಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ 5ರಲ್ಲಿ 2 ಕಳೆದ್ರೆ 3. ಎಂಥ 3? -3. -3. ಇವಾಗ 47 ಎಲ್ಲಿದೆಯೋ ಅಲ್ಲೇ ಬರ್ಕೊಳ್ಳಿ, 47. ನೆಕ್ಸ್ಟ್ ಇಲ್ಲಿ ಬಲಗಡೆ -3 ಇದೆ. ಓಕೆ, ಟೇಕ್ ಇಟ್ ಲೆಫ್ಟ್ ಸೈಡ್. ಟೇಕ್ ದಿಸ್ -3 ಟು ದಿ ಲೆಫ್ಟ್. ಸೊ ಇಟ್ ಬಿಕಮ್ಸ್ +3 ಈಕ್ವಲ್ ಟು 5n. ಬಲಗಡೆ -3 ಇದೆ, ಅದನ್ನು ಎಡಗಡೆ ತಗೊಂಡು ಹೋದರೆ +3 ಆಯಿತು. ಹಾಗಾದರೆ ಬಲಗಡೆ ಏನು ಉಳಿತು? ಓನ್ಲಿ 5n ಬರ್ಕೊಂಡಿದ್ದೀವಿ. 47 + 3 50. 50 ಈಕ್ವಲ್ ಟು 5n. ಸೊ ನಮಗೆ ಬೇಕಾಗಿರೋದು ಏನು ಬೇಕಾಗಿದೆ? n ಬೇಕಾಗಿದೆ. ಸೊ ದಿಸ್ ಈಸ್ 5 × n. ಸೊ ಇಲ್ಲಿ n ಮಾತ್ರ ಬರ್ಕೊಳ್ಳಿ. ಓಕೆ, ಈ ಇಂಟು 5ನ ಲೆಫ್ಟ್ ಕರ್ಕೊಂಡು ಹೋದರೆ /5 ಆಗುತ್ತೆ, /5. ಇವಾಗ ಎಲ್ರಿಗೂ 5 ಟೇಬಲ್ ಗೊತ್ತು. ಸೊ ಸಿಂಪ್ಲಿಫಿಕೇಶನ್ ಮಾಡಿಬಿಡಿ. 5 1s 5, 5 1s 5, 5 10s 50. therefore n equal to 10. ಹಾಗಾದರೆ ಪದಗಳ ಸಂಖ್ಯೆ, ದ ನಂಬರ್ ಆಫ್ ಟರ್ಮ್ಸ್ n equal to 10. ಹಾಗಾದರೆ ಅವನೇನು ಕೇಳಿದಾನೆ? ಎಷ್ಟನೇ ಪದ 47 ಆಗಿರುತ್ತದೆ? 10ನೇ ಪದ 47 ಆಗಿರುತ್ತದೆ. therefore n equal to 10. ನೋಡಿ, ಯಾರಿಗೆ SN ಫಾರ್ಮುಲದ ಮೇಲೆ ಲೆಕ್ಕ ಮಾಡೋಕ್ಕೆ ಬರಲ್ವೋ ಅಟ್ಲೀಸ್ಟ್ AN ಫಾರ್ಮುಲದ ಮೇಲೆ ಲೆಕ್ಕ ಮಾಡೋದು ಕಲ್ತ್ಕೊಳ್ಳಿ. ಕಲ್ತ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ. ಸೊ SN equal to n/2 into bracket 2a plus n minus 1 into d. AN equal to a plus n minus 1 into d. Both are evergreen formulas. ವೆರಿ 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 ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಚೆನ್ನಾಗಿ ಬರೆದ್ರೆ ವೆರಿ ಗುಡ್. ಒಂದು ವೇಳೆ ಚೆನ್ನಾಗಿ ಬರೆದಿಲ್ಲ ಅಂದರೆ ಇನ್ನೂ ಟೈಮ್ ಇದೆ. ಇನ್ನು ಮುಂದಾದರೂ ಈ ಸೂತ್ರಗಳ ಮೇಲೆ ಲೆಕ್ಕ ಮಾಡಿ ನಮ್ಮ ಕ್ಲಾಸಸ್ನ ನೋಡ್ತಾ ಇದ್ದರೆ ಖಂಡಿತ ನೀವು ಪಾಸ್ ಆಗ್ಬೋದು, ರ್ಯಾಂಕ್ ಸಹ ಬರ್ಬೋದು. ಓಕೆ, ಪ್ರತಿದಿನ ಯಾರು ಮ್ಯಾಥಮೆಟಿಕ್ಸ್ ವರ್ಕ್ ಮಾಡ್ತಾರೋ, ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡ್ತಾರೋ ಅವರು ಖಂಡಿತವಾಗಿ ಸಮಯ ಪರಿಪಾಲನೆ ಯಾರು ಮಾಡ್ತಾರೋ ಅವ್ರಿಗೆ ಔಟ್ ಆಫ್ ಮಾರ್ಕ್ಸ್ ಖಂಡಿತ ಬಂದೇ ಬರ್ತವೆ. ಓಕೆ, ಹಾಗಾದರೆ 2 ಮಾರ್ಕ್ಸಿಂದ ಲೆಕ್ಕ ಬಿಡಿಸಾಯಿತು. ಬನ್ನಿ ಹಾಗಾದರೆ ಮತ್ತೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. 4 ಮಾರ್ಕ್ಸಿನ ಪ್ರಶ್ನೆ, 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸಿನ ಪ್ರಶ್ನೆ ರೆಡಿ ಇದೆ. ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ, ಸರಿನಾ? ನೋಡಿ ಹಾಗಾದರೆ 4 ಮಾರ್ಕ್ಸ್ ಪ್ರಶ್ನೆ ಏನಿದೆ? ಎಸ್, ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ. ದಿ ಸಮ್ ಆಫ್ ದಿ ಫಸ್ಟ್ 6 terms of an arithmetic progression is 90. Fourth term of the progression is 3 more than the sum of the first 2 terms. Find the first term of the progression and write the progression. Very very simple. The sum of first 6 terms. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಓಕೆ, ಸಮ್ ಕೊಟ್ಟಿದ್ದಾರೆ. ಓಕೆ, ಈಸ್ 90. ಎಷ್ಟಿದೆ ಅದು? 90. ಅಂಡ್ ಆಲ್ಸೋ ಫೋರ್ತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್, ಆ ಶ್ರೇಣಿಯ 4ನೇ ಪದ ಕೊಟ್ಟಿದ್ದಾರೆ. ಫೋರ್ತ್ ಟರ್ಮ್ ಎಷ್ಟಿದೆ ಅಂತಂದರೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಭಯ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರತಿದಿನ ಓದೋರು ವರ್ಕ್ ಮಾಡೋರು ಭಯ ಪಡಲ್ಲ, ಅರ್ಥ ಮಾಡಿಕೊಂಡು ನಕ್ಕೊಂತ ಈ ಪ್ರಶ್ನೆಗೆ ಉತ್ತರ ಬಿಡಿಸ್ತಾರೆ. ನೀವು ಇಂಡೈರೆಕ್ಟಾಗಿ ಕ್ವಶನ್ ಕೊಡ್ತೀರಾ, ನಾನು ಡೈರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ತೀನಿ ಅಂತಾರೆ. ನೋಡಿ ಹಾಗಾದ್ರೆ ಏನು ಹೇಳ್ತಿದ್ದೆ ನಾನು? ದ ಫೋರ್ತ್ ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಈಸ್ 3 more than ದಿ ಸಮ್ ಆಫ್ ದಿ ಫಸ್ಟ್ 2 terms. ಬರಿತೀನಿ, ಮ್ಯಾಥ್ಸಲ್ಲಿ ಬರಿತಿದ್ದೀನಿ. ಹಾಗಾದರೆ 4ನೇ ಪದ ಏನಿದೆ ಅಂತ ಕೇಳಿದ್ರೆ ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಫಸ್ಟ್ 2 termsನ ಆ್ಯಡ್ ಮಾಡಿ ಅದಕ್ಕೆ 3ನ ಆ್ಯಡ್ ಮಾಡಿದಾಗ ಏನು ಬರುತ್ತಲ್ಲ ಅಷ್ಟು 4ನೇ ಪದ ಇದೆ. ಫೈಂಡ್ ದಿ ಫಸ್ಟ್ ಟರ್ಮ್, ಮೊದಲ ಪದ ಕಂಡುಹಿಡಿಯಿರಿ, ಅದರ ಜೊತೆಗೆ ಸಮಾಂತರ ಶ್ರೇಣಿ ಬರೆಯಿರಿ ಅಂತ ಹೇಳಿದರೆ. ಕನ್ನಡದಲ್ಲಿ ಆಲ್ರೆಡಿ ಹೇಳ್ಬಿಟ್ಟೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಮೊದಲ 6 ಪದಗಳ ಮೊತ್ತ, ಸಮ್ ಆಫ್ ಫಸ್ಟ್ 6 terms ಈಸ್ ಗಿವನ್ ಬೈ S6. ಮೊದಲ 6 ಪದಗಳ ಮೊತ್ತವನ್ನು, ದ ಸಮ್ ಆಫ್ ಫಸ್ಟ್ 6 terms, ಮೊದಲ 6 ಪದಗಳ ಮೊತ್ತವನ್ನು ನಾವು S6 ಅಂತ ಕರಿತೀವಿ. S6 ಈಕ್ವಲ್ ಟು 90. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಶ್ರೇಣಿಯ 4ನೇ ಪದವು, 4ನೇ ಪದ ಅಂತಂದರೆ A4. 4ನೇ ಪದ, 4ನೇ ಪದ ಎಷ್ಟಿದೆ? ಮೊದಲ 2 ಪದಗಳ ಮೊತ್ತಕ್ಕಿಂತ, ಮೊದಲ 2 ಪದ ಅಂತಂದರೆ ಮೊದಲ ಪದ A1, 2ನೇ ಪದ A2. ಮೊದಲ 2 ಪದಗಳ ಮೊತ್ತಕ್ಕಿಂತ
ಎಷ್ಟು ಹೆಚ್ಚಾಗಿದೆ? 3 ಹೆಚ್ಚಾಗಿದೆ, +3. ಇಂಗ್ಲೀಷಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ದ ಫೋರ್ತ್ ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಈಸ್ 3 ಮೋರ್. 3 ಮೋರ್ ಅಂದರೆ +3, 3 ಹೆಚ್ಚಾಗಿದೆ, ಮೋರ್ ಅಂದರೆ ಹೆಚ್ಚು, ಅದಕ್ಕೆ +3. 3 ಲೆಸ್ ಅಂತ ಬರ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಲೆಸ್ ಅಂತ ಬಂದರೆ -3 ಬರಿಬೇಕು. ಓಕೆ, 3 ಮೋರ್ ದೆನ್ ದಿ ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂತಂದರೆ ಎಸ್ A1 ಮತ್ತು A2. ಸೊ A1 + A2 +3 ಅಂತ ಬರೆದಿದ್ದೀನಿ. ಓಕೆ, ಇಷ್ಟು ಕೊಟ್ಟಿದ್ದಾನೆ. ಹಾಗಾದರೆ ನಾವೇನು ಮಾಡಬೇಕು ಇದರಲ್ಲಿ? ಇಷ್ಟು ಕೊಟ್ಟಿದ್ದಾನೆ, ಮೊದಲ ಪದ ಎಸ್ ವಿ ನೀಡ್ ಟು ಫೈಂಡ್ ಔಟ್ A ವ್ಯಾಲ್ಯೂ ಆ್ಯಂಡ್ ಆಲ್ಸೋ ಶ್ರೇಣಿ AP ಕಂಡುಹಿಡ್ಕೋಬೇಕು. AP ಮೀನ್ಸ್ A1, A2, A3, A4. ಓಕೆ, ವೆರಿ ಸಿಂಪಲ್. ಬನ್ನಿ ಹಾಗಾದರೆ ವಿ ಹ್ಯಾವ್ ಎವರ್ ಗ್ರೀನ್ ಫಾರ್ಮುಲಾ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಏನು ಫಾರ್ಮುಲಾ ಅದು? AN = A + n - 1 × D. ಈ ಫಾರ್ಮುಲಾದ ಸಹಾಯದಿಂದ A4 ಏನಂತ ಬರೀಬೋದು ಹೇಳಿ ನೋಡೋಣ. ದ ಹೆಲ್ಪ್ ಆಫ್ AN = A + n - 1 × D. A4 ಮೀನ್ಸ್ A + 3D. A1 ಮೀನ್ಸ್ A. A2 ಮೀನ್ಸ್ A + D. ಓಕೆ, ಎಸ್, ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ A4 ಮೀನ್ಸ್ A + 3D. ಓಕೆ, ಯಾಕೆ ಬಂತು ಸರ್ A + 3D? A4 ಅಂದರೆ A + 3D. A1 ಅಂತಂದರೆ A ಪ್ಲಸ್ A2 ಅಂದರೆ A + D +3 ಇದೆ, +3. ಐಡಿಯಾ ಬಂತಾ? ಎಸ್. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ A ಒಂದು ಕಡೆ ಮಾಡ್ಕೊಳ್ಳೋಣ, ಆಮೇಲೆ D ಒಂದು ಕಡೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ A + 3D ಇದೆ, A + 3D ಬರೆದ್ಬಿಡೋಣ. A + 3D. ಇವಾಗ ನೋಡಿ A + A 2A + D + 3 ಆಗುತ್ತೆ ಅಲ್ವಾ? ನೆಕ್ಸ್ಟ್ A + A 2A + D + 3. ಇವಾಗ ನೋಡಿ ಇಲ್ಲಿ A ಇದೆ, ಇಲ್ಲಿ A ಇದೆ. ಸೊ ಇಲ್ಲಿ D ಇದೆ, ಇಲ್ಲಿ D ಇದೆ. ಸೊ D ಒಂದು ಕಡೆ, A ಒಂದು ಕಡೆ. ಓಕೆ, ಗ್ರೂಪ್ ಮಾಡ್ಕೊಳ್ಳೋಣ. ಹಿಯರ್ 3D is there, so write down 3D here only. Here we have +D. Take this left side, it becomes -D. ಇಲ್ಲಿ +D ಇದೆ, ಲೆಫ್ಟ್ ಸೈಡ್ ತಗೊಂಡು ಹೋದರೆ -D ಆಗುತ್ತೆ. ಇಲ್ಲಿ 2A ಇದೆ, 2A ಹೇಗಿದೆಯೋ ಹಾಗೆ ಬರೆದ್ಬಿಡೋಣ. 2A. ಇವ್ರ ಫ್ರೆಂಡ್ ಇಲ್ಲಿದೆ ನೋಡಿ, ಇಲ್ಲಿ +A ಇದೆ, ರೈಟ್ ಸೈಡ್ ತಗೊಂಡು ಹೋದರೆ -A ಆಗುತ್ತೆ. ಓಕೆ, ಎಸ್. ಹಾಗಾದರೆ ಇಲ್ಲೇನಿದೆ ಮುಂದೆ? +3 ಇದೆ, +3, ಅದನ್ನು ಹಾಗೆ ಬರೆದ್ಬಿಡೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟು 3D ಯಲ್ಲಿ 1D ಕಳೆದ್ರೆ 2D, 3D - D ಅಂದರೆ 2D. ಇವಾಗ ಈಕ್ವಲ್ ಟು ಇದೆ, ಈಕ್ವಲ್ ಟು ಬರೆಯೋಣ. ಇಲ್ಲಿ 2A - A, 2A ಯಲ್ಲಿ 1A ಕಳೆದ್ರೆ 2A - 1A ಈಸ್ A. ಸೊ ಇಲ್ಲಿ +3 ಇದೆ, +3 ಅಲ್ವಾ? ಈ +3 ಲೆಫ್ಟ್ ಕರ್ಕೊಂಬಂದರೆ -3 ಆಗುತ್ತೆ. ಸೊ ಇದನ್ನೇ ನಾವು ಏನಂತ ಬರಿಬೋದು? ಆರ್ ಎಸ್, ಇದನ್ನೇ ನಾವು ಏನಂತ ಬರಿಬೋದು? A = 2D - 3. ಯಾ, A = 2D - 3 ಅಂತ ಬರಿಬೋದಲ್ವಾ? ಹಾಗಾದರೆ ನಾವು ಈಕ್ವೇಷನ್ 1 ಅಂತ ಕರೆಯೋಣ. ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 1. ಓಕೆ, A = 2D - 3. A ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ವಿ. ಇವಾಗ ಏನು ಮಾಡೋಣ ನಾವು ನೆಕ್ಸ್ಟು? ಎಸ್, ಈ ಪದವನ್ನು ಬಳಸ್ಕೊಂಡಿದ್ವಿ. A4 = A1 + A2 + 3. ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಕಂಡುಹಿಡ್ಕೊಂಡ್ವಿ? A ವ್ಯಾಲ್ಯೂನ ಕಂಡುಹಿಡ್ಕೊಂಡ್ವಿ. A ವ್ಯಾಲ್ಯೂ ಅಂದರೆ ಹೇಗೆ ಒಂದು ವ್ಯಾಲ್ಯೂ ಬಂದಿಲ್ಲ. ಸೊ ರೆಡಿ, A ಅಂದರೆ ಒಂದು ಫಾರ್ಮುಲಾ ರೆಡಿ, 2D - 3 ಅಂತ ರೆಡಿ ಮಾಡ್ಕೊಂಡ್ವಿ ಅಲ್ವಾ? ಈಗೇನು ಮಾಡ್ಬೇಕು ನಾವು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. S6 = 90. ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಇಸ್ ಡಿನೋಟೆಡ್ ಬೈ S6. ಮೊದಲ 6 ಪದಗಳ ಮೊತ್ತವನ್ನು S6 ಅಂತ ಕರಿತೀವಿ. S6 ಅಂತಂದರೆ 90 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ ಫಾರ್ಮುಲಾ, ಎವರ್ ಗ್ರೀನ್ ಫಾರ್ಮುಲಾ, SN. ಈ ಫಾರ್ಮುಲಾವನ್ನು ಯೂಸ್ ಮಾಡೋಣ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಬಿಡಿಸ್ಬೋದು. ಓಕೆನಾ? ಎಸ್, ನೋಡಿ ಹಾಗಾದರೆ ಫಾರ್ಮುಲಾ ಬರೆದ್ಬಿಡೋಣ ಒಂದ್ಸಲ.
ಫಾರ್ಮುಲಾ ಏನಂತ ಕೇಳಿದ್ರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಇವಾಗ ಎಸ್ ಎನ್ ಅಂದರೆ ಅವ್ರು ಕೊಟ್ಟಿದ್ದಾರೆ S6 6 ಪದಗಳ ಮೊತ್ತ. ನೋಡಿ 6 ಪದಗಳ ಮೊತ್ತ, ದಿ ಸಮ್ ಆಫ್ ದಿ ಫಸ್ಟ್ 6 ಟರ್ಮ್ಸ್. ಸೊ ಎನ್ ಮೀನ್ಸ್ 6. ಇಲ್ಲಿ ನೋಡಿ ಎಸ್ ಸಿಕ್ಸ್ ಈಕ್ವಲ್ ಟು ಎನ್ ಅಂದರೆ ಮತ್ತೆ 6 ಬರೆಯೋಣ, 6/2 ಇಂಟು 2 ಇಂಟು ಎ ಅಂದರೆ ಗುಡ್, ಎ ಅಂದರೆ 2d ಮೈನಸ್ 3 ಇದೆ, ಆಮೇಲೆ ಬರೋಣ. ಈಗ ಜಸ್ಟ್ ಎ ಹಾಗೆ ಬರೆದ್ಬಿಡೋಣ. ಓಕೆ, ಪ್ಲಸ್ ಎನ್ ಅಂದರೆ ಗೊತ್ತು, ಈ ಎ ವ್ಯಾಲ್ಯೂ ಆಮೇಲೆ ಬರೆಯೋಣ. ಈಗ ಬರೆದ್ರೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. ಎನ್ ಅಂದರೆ 6 ಮೈನಸ್ 1 ಇಂಟು ಡಿ ಅಂತಂದರೆ ಗೊತ್ತಿಲ್ಲ, ಸೊ ಡಿ ಹಾಗೆ ಬರೆದ್ಬಿಡೋಣ. ವಿ ಡೋಂಟ್ ನೋ ಡಿ ವ್ಯಾಲ್ಯೂ, ಸೊ ರೈಟ್ ಡೌನ್ ಡಿ ಆಸ್ ಇಟ್ ಈಸ್. ಸೊ S6 ವಿ ನೋ ವೆರಿ ವೆಲ್. S6 ಮೀನ್ಸ್ 90. S6 ಅಂತಂದರೆ ಎಷ್ಟು? 90 ಬರೆದ್ಬಿಡೋಣ. ಇವಾಗ ನೋಡಿ ಸಿಂಪ್ಲಿಫೈ ಮಾಡಿ, 2 1 2, 2 1 2, 2 3 6. ಸೊ ದಿಸ್ ಈಸ್ 3 ಇಂಟು 2a ಇದೆ, 2a ಹಾಗೆ ಬರೆದ್ಬಿಡೋಣ, 2a ಆಸ್ ಇಟ್ ಈಸ್, ಪ್ಲಸ್ 6 ಮೈನಸ್ 1 5 ಇಂಟು ಡಿ 5d. ನೆಕ್ಸ್ಟ್ ಇಲ್ಲಿ 90 ಇದೆ, 90 ಹಾಗೆ ಬರೆಯೋಣ. ಇಲ್ಲಿ ನೋಡಿ, ಇಲ್ಲಿ ಎಸ್ ರೈಟ್ ಸೈಡ್ ಇಂಟು 3 ಇದೆ, ಅದನ್ನು ಲೆಫ್ಟ್ ತೊಗೊಂಡು ಹೋದರೆ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಇಲ್ಲಿ ಇಂಟು 3 ಇದೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ 3. ಹಾಗಾದರೆ ಇಲ್ಲೇನು ಉಳಿತು? 2a ಪ್ಲಸ್ 5d. ನೆಕ್ಸ್ಟ್ ಏನು ಮಾಡೋಣ? 3 ಟೇಬಲಿಂದ ಸಿಂಪ್ಲಿಫಿಕೇಶನ್ ಮಾಡೋಣ. 3 1 3, 3 3 9, ಒಂದು 0 ಇದೆ, 0. ಹಾಗಾದರೆ ಇದು ಎಷ್ಟಾಗ್ಬಿಡುತ್ತೆ? 30 ಆಗಿಬಿಡುತ್ತೆ. LHS 30 ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ 2 ಇದೆ, 2 ಬರೆಯೋಣ. ಇವಾಗ ಏನು ಮಾಡೋಣ ನಾವು ಅಂತಂದರೆ, ಎಸ್ ಎ ಅಂದರೆ ಈಕ್ವೇಷನ್ 1 ರೆಡಿ ಇಟ್ಕೊಂಡಿದ್ದೀವಿ. ವಿ ನೋ ಎ ವ್ಯಾಲ್ಯೂ, ಯೂಸ್ ಈಕ್ವೇಷನ್ 1. ಸೊ ಎ ಮೀನ್ಸ್ 2d minus 3, write down that 2d minus 3 plus 5d. ಐಡಿಯಾ ಬಂತಾ? ನೋಡಿ 30 ಹೇಗಿದೆಯೋ ಹಾಗೆ ಬರ್ಕೋಬೇಕು. 2 ಆಸ್ ಇಟ್ ಈಸ್ ಈಕ್ವಲ್ ಟು ಆಸ್ ಇಟ್ ಈಸ್. ಇಯರ್ ಎ ಇಸ್ ದೇರ್, ಇಲ್ಲಿ ಎ ಇದೆ. ಎ ಅಂದರೆ ಇಲ್ಲಿ ಈಕ್ವೇಷನ್ 1 ತಯಾರು ಮಾಡ್ಕೊಂಡಿದ್ದೀವಿ ನಾವು. ಈಕ್ವೇಷನ್ 1 ಏನಿದೆ ಅಂತಂದರೆ 2d minus 3, ವೇರೆವರ್ ಎ ಇಸ್ ದೇರ್, ಇಲ್ಲಿ ಎ ಇರುತ್ತೋ ಅಲ್ಲಿ 2d minus 3 ಬರೀಬೇಕು. ಮ್ಯಾಥಮೆಟಿಕ್ಸ್ ತುಂಬ ಈಸಿ. ಯಾರು ಚೆನ್ನಾಗಿ ಕೇಳ್ತಾರೋ, ಪ್ರತಿದಿನ ವರ್ಕ್ ಮಾಡ್ತಾರೋ, ಯಾರು ಕ್ಲಾಸಲ್ಲಿ ತರಗತಿಯಲ್ಲಿ ನೀಟಾಗಿ ಅಬ್ಸರ್ವೇಷನ್ ಮಾಡ್ತಾರೋ ಅವ್ರಿಗೆ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಆಗುತ್ತೆ, ಈಸಿಯಾಗಿ ಬಿಡಿಸ್ಬೋದು. ಸೊ ಹಾಗಾದರೆ ಎ ಅಂದರೆ ಎ ವ್ಯಾಲ್ಯೂ ಬರ್ಕೊಂಡಿದ್ವಿ, ಪ್ಲಸ್ 5d ಇದೆ, ಪ್ಲಸ್ 5d. ಇವಾಗ 30 ಇದೆ, 30 ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ, 30. ನೆಕ್ಸ್ಟ್ 2 2s 4, 2 2 4 ಆಗುತ್ತೆ, ಬರೆದ್ಬಿಡೋಣ. 4d ಮೈನಸ್ 2 3 6 ಪ್ಲಸ್ 5d. ನೋಡಿ 2 3 ಎಷ್ಟು? 6, ಆಮೇಲೆ ಪ್ಲಸ್ 5d ಇದೆ, 5d ಬರೆದ್ಬಿಡೋಣ. ಐಡಿಯಾ ಬಂತಲ್ವಾ? ಎಸ್. ಈಗ ನಂಬರ್ ಒಂದು ಕಡೆ, ಡಿ ಒಂದು ಕಡೆ ಮಾಡ್ಕೊಳ್ಳೋಣ. ಎಸ್, ಇವಾಗ ನಾವು ಏನು ಮಾಡ್ಬೋದು ಅಂತಂದರೆ ತುಂಬ ಸಿಂಪಲ್ ಇದೆ. ಓಕೆ, ಎಸ್. ಇವಾಗ 5d ಪ್ಲಸ್ 4d 9d ಆಗುತ್ತೆ. ನೋಡಿ, ನಾನು ರೈಟ್ ಸೈಡನ್ನು ಇಲ್ಲಿ ಬರಿತೀನಿ. ಇಲ್ಲಿ 4d ಇದೆ, ಇಲ್ಲಿ 5d ಇದೆ ಅಲ್ವಾ? ಹಾಗಾದರೆ 5d ಪ್ಲಸ್ 4d 9d, ಪ್ಲಸ್ 5d ಪ್ಲಸ್ 4d 9d ಮೈನಸ್ 6. ಓಕೆ, ಮೈನಸ್ 6. RHS 9d ಮೈನಸ್ 6, LHS 30. ನೋಡಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ. ಓಕೆ, ಇಲ್ಲಿ 4d ಇದೆ, ಇಲ್ಲಿ 5d ಇದೆ, ಡಿ ಆ್ಯಡ್ ಮಾಡಿಬಿಡಿ. ಓಕೆ, 5d ಪ್ಲಸ್ 4d 9d, ಇಲ್ಲಿ ಮೈನಸ್ 6 ಇದೆ, ಮೈನಸ್ 6. ಇವಾಗ ಏನು ಮಾಡೋಣ ಅಂದರೆ 30 ಈಕ್ವಲ್ ಟು 30 ಈಕ್ವಲ್ ಟು ಏನು ಬಂದಿದೆ ನಮ್ದು ಇಲ್ಲಿ? LHS 30 ಇದೆ. RHS ಏನಿದೆ ನೋಡಿ, ಇಲ್ಲಿ ಇವಾಗಲೇ ರೆಡಿ ಮಾಡ್ಕೊಂಡ್ವಲ್ಲ. RHS 9d ಮೈನಸ್ 6, 9d ಮೈನಸ್ 6 ಬರ್ಕೊಂಬಿಡೋಣ.
9D ಮೈನಸ್ 6. ಇವಾಗ ಏನು ಮಾಡಿ 30 ಹೇಗಿದೆಯೋ ಹಾಗೆ ಬರೆದ್ಬಿಡಿ. -6 ಎಡಗಡೆ ಬಂದರೆ +6 = 9D. ಓಕೆ, 30 + 6 36 = 9D. ಸೊ ಇದನ್ನೇ ನಾವು ಏನಂತ ಬರಿಬೋದು, ಆರ್ 9D = 36. ಸೊ D = 36 ಡಿವೈಡೆಡ್ ಬೈ 9. ಇಲ್ಲಿ 9 × D ಇದೆ. ಸೊ ಇಂಟು 9ನ ರೈಟ್ ಸೈಡ್ ತೊಗೊಂಡು ಹೋದರೆ ಡಿವೈಡೆಡ್ ಬೈ 9 ಆಗುತ್ತೆ. ಓಕೆ, ಇವಾಗ 9 1 × 9, 9 4 × 9 1 9, 9 4 36 ಅಥವಾ 4 9 36. ದೇರ್ ಫೋರ್ ಡಿ ಈಕ್ವಲ್ ಟು ಎಷ್ಟು ಬರುತ್ತೆ, 4 ಬರುತ್ತೆ. ಒಂದ್ಸಲ ನಮಗೆ ಡಿ ಸಿಕ್ಕ ಮೇಲೆ ಈಸಿಯಾಗಿ ನಾವೇನು ಕಂಡುಹಿಡ್ಕೋಬೋದು, ಎಸ್ ಎ ವ್ಯಾಲ್ಯೂ ಕಂಡುಹಿಡ್ಕೋಬೋದು. ಹೇಗೆ ಸರ್ ಎ ವ್ಯಾಲ್ಯೂ ಕಂಡುಹಿಡಿಯೋದು? ಎಸ್ ನೋಡಿ, ಇಲ್ಲಿ ಈಕ್ವೇಷನ್ 1 ತಯಾರು ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಇಲ್ಲಿದೆ ನೋಡಿ ಈಕ್ವೇಷನ್ 1. ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಸಬ್ಸ್ಟಿಟ್ಯೂಟ್ ಡಿ ವ್ಯಾಲ್ಯೂ ಇನ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ 1 ಇದೆ ನೋಡಿ, ಎ = 2D - 3. ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಓಕೆನಾ? ಎಸ್, ಸಬ್ಸ್ಟಿಟ್ಯೂಟ್ ಡಿ ವ್ಯಾಲ್ಯೂ in equation 1. ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಅಥವಾ ಆದೇಶಿಸಲಾಗಿ. ಬೋತ್ ಆರ್ ಸೇಮ್, ನೋ ಪ್ರಾಬ್ಲಮ್. ಹಾಗಾದರೆ ಈಕ್ವೇಷನ್ 1 ಬಿಕಮ್ಸ್, ಈಕ್ವೇಷನ್ 1 ಏನಿದೆ, a = 2D - 3. a = 2D - 3. ಇವಾಗ a ಆಸ್ ಇಟ್ ಈಸ್ 2 × D ಅಂದರೆ ಎಷ್ಟು, 4 -3. ಇವಾಗ a = 2 4 8, 2 4 × 8, 8 - 3. ದೇರ್ ಫೋರ್ a = 8ರಲ್ಲಿ 3 ಕಳೆದ್ರೆ 5. ಹಾಗಾದರೆ ವಿ ಗಾಟ್ ಎ ವ್ಯಾಲ್ಯೂ. ನಮಗೆ ಮೊದಲ ಪದ ಸಿಕ್ತು. ಮೊದಲ ಪದ ಎಷ್ಟು ಬಂತು, 5 ಬಂತು. ಓಕೆನಾ? ಎಸ್ ವಿದ್ಯಾರ್ಥಿಗಳು, ಹಾಗಾದರೆ ಅವ್ರು ಏನು ಕೇಳಿದ್ದಾರೆ ನೋಡಿ, ಕ್ವಶನಲ್ಲಿ ಏನು ಕೇಳಿದ್ದಾರೆ, ಮೊದಲ ಪದವನ್ನು ಕಂಡುಹಿಡಿಯಿರಿ. ಎಸ್, ಮೊದಲ ಪದ ಕಂಡುಹಿಡಿದ್ರಿ. ಓಕೆ, ಫೈಂಡ್ ದ ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್. ದ ಫಸ್ಟ್ ಟರ್ಮ್ ಈಸ್ 5. ಮೊದಲ ಪದ 5 ಬಂತು. ಮತ್ತೇನು ಹೇಳಿದ್ದಾರೆ, ಆ್ಯಂಡ್ ಆಲ್ಸೋ ಫೈಂಡ್ ದಿ ಪ್ರೋಗ್ರೆಷನ್. ಹಾಗೆ ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮತ್ತು ಶ್ರೇಣಿಯನ್ನು ಬರೆಯಿರಿ. ಶ್ರೇಣಿ ಅಂತಂದರೆ A1 A2 A3 A4. ಓಕೆ, ಬನ್ನಿ ಹಾಗಾದರೆ ನಮಗೆ ಎ ಸಿಕ್ಕಿದೆ, ಡಿ ಸಿಕ್ಕಿದೆ. ನಾವೇನು ಮಾಡ್ಬಿಡೋಣ, ಈಗ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಈಗ ಸಮಾಂತರ ಶ್ರೇಣಿನ ಬರಿಬೇಕಂತಂದರೆ ಏನು ಮಾಡಬೇಕು, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರ್ಕೊಂಡ್ಬಿಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. Yes. The general form of arithmetic progression, the GP, the general form of AP. ಏನಿದೆ ಜನರಲ್ ಫಾರ್ಮ್ ಆಫ್ AP? we know very well a plus d, a plus 2d, a plus 3d, a plus d, a plus 2d, a plus 3d and so on. ವಿದ್ಯಾರ್ಥಿಗಳೇ, ನಿಮಗೆ 1 ಅಂಕದ ಪ್ರಶ್ನೆ ಬರ್ಬೋದು. 1 ಅಂಕದ ಒಂದು ಪ್ರಶ್ನೆ. ರೈಟ್ ದಿ GF ಆಫ್ AP. ರೈಟ್ ದಿ ಜನರಲ್ ಫಾರ್ಮ್ ಆಫ್ AP. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೀರಿ ಅಂದರೆ a plus d, a plus 2d ಅಂತ ಬರೀಬೇಕು. ಓಕೆ, ಎಸ್. ಹಾಗಾದರೆ ಎ ಅಂದರೆ ಎಷ್ಟು, ಎ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಲ್ಲ ನಾವು. ಎಸ್, ಎ ಅಂದರೆ ರೆಡಿ ಇದೆ. ಡಿ ಅಂದರೆ 4 ಬಂದಿದೆ. ಎ ಅಂದರೆ ಎಷ್ಟು ಬಂದಿದೆ ನೋಡಿ, ಎ ಅಂದರೆ 5 ಬಂದಿದೆ. a = 5 ಇಲ್ಲಿದೆ ನೋಡಿ, a = 5. ಸೊ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದರೆ 5, ಡಿ ಅಂದರೆ 4. ಇವಾಗ
ಎ ವ್ಯಾಲ್ಯೂ 5 ಬಂದಿದೆ. ಸೊ 5 ಮತ್ತೆ ಎ ಇದೆ 5 ಪ್ಲಸ್ ಡಿ, ಡಿ ಅಂದರೆ 4. ಓಕೆ, ಮತ್ತೆ ಎ ಇದೆ 5 ಪ್ಲಸ್ 2 ಇಂಟು ಡಿ ಅಂದರೆ 4, 2 ಇಂಟು 4, ಮತ್ತು ಎ ಅಂತಂದರೆ 5 ಪ್ಲಸ್ 3 ಇಂಟು ಡಿ, ಡಿ ಅಂದರೆ 4 ಆ್ಯಂಡ್ ಸೋ ಆನ್. ಇವಾಗ 5 ಹೇಗಿದೆಯೋ ಹಾಗೆ ಬರೆಯೋಣ. 5 ಆ್ಯಸ್ ಇಟ್ ಈಸ್, 5 ಪ್ಲಸ್ 4 9, 5 ಪ್ಲಸ್ 4 ಎಷ್ಟು ಬರುತ್ತೆ? 9 ಬರುತ್ತೆ. ಇವಾಗ 4 2 8, 8 ಪ್ಲಸ್ 5 13, 8 ಪ್ಲಸ್ 5 13. ನೆಕ್ಸ್ಟು 4 3 12, 12 ಪ್ಲಸ್ 5 17 ಆ್ಯಂಡ್ ಸೋ ಆನ್. ನೋಡಿ 4 3 12, 12 ಪ್ಲಸ್ 5 17. ಹಾಗಾದರೆ ಸಮಾಂತರ ಶ್ರೇಣಿ, ದೇರ್ ಫೋರ್ ಎ ಪಿ ಈಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಪಿ ಈಸ್ 5, 5, 9, 13, 17 ಆ್ಯಂಡ್ ಸೋ ಆನ್. ದೇರ್ ಫೋರ್ ಶ್ರೇಣಿ ಏನಾಗುತ್ತೆ? ಎಸ್, ಶ್ರೇಣಿಯು 5, 9, 13, 17 ಆ್ಯಂಡ್ ಸೋ ಆನ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ನೋಡಿ ಎಷ್ಟು ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ. ಇದಕ್ಕೆ 4 ಮಾರ್ಕ್ಸು. ನೀವು ಈ ರೀತಿಯಾಗಿ ನೀಟಾಗಿ ನೀವು ಬಿಡಿಸ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ ವಿದ್ಯಾರ್ಥಿಗಳೇ, 4 ಮಾರ್ಕ್ಸ್. ಓಕೆನಾ? ಎಲ್ಲ ನೀಟಾಗಿ ಬರ್ಕೊಂಡಿದ್ದೀನಿ. ನೀವು ವಿಡಿಯೋ ನೋಡಬೇಕಾದ್ರೆ ಫಾಸ್ಟ್ ಮಾಡ್ತಾ ಸ್ಲೋ ಆಗಿ ಇದು ನೀವು ನೋಡ್ಕೋಬೋದು. ಓಕೆ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ನೀವು ಇನ್ನೂ ಸಮಯ ಇಲ್ಲ, ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರ ಬಿಡಿಸ್ತೀರ. ಸರ್ ಓಕೆ, ಇವಾಗ ನಾವು ಈ ಲೆಕ್ಕ ಮಾಡಿದ್ದೀವಲ್ಲ ಸರ್, ಇದು ಲೆಕ್ಕ 100% ಸರಿ ಅಂತ ವೆರಿಫಿಕೇಷನ್ ಮಾಡೋದು ಹೇಗೆ ಸರ್? ಇದು ತಾಳೆ ನೋಡೋದು ಹೇಗೆ? ಈಗ ನಾವು ಲೆಕ್ಕ ಮಾಡಿದ್ದು ಸರಿ ಇದೆ ಅಂತ ಹೇಗೆ ಅಂದ್ಕೊಳ್ಳೋದು? ತಾಳೆ ನೋಡ್ಬಿಡೋಣ. ತಾಳೆ ನೋಡಿಕೊಂಡ್ರೆ ನಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತೊಂದು ಇನ್ನೂ ಕೆಲವೊಂದಿಷ್ಟು ಲೆಕ್ಕ ಮಾಡೋಕ್ಕೆ ಆಸಕ್ತಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಓಕೆನಾ? ಬನ್ನಿ ಹಾಗಾದರೆ ತಾಳೆ ನೋಡ್ಬಿಡೋಣ. ಹಾಗಾದರೆ ಒಂದು ಕಂಡೀಷನ್ ತಗೊಳ್ಳೋಣ. ಪ್ರಶ್ನೆಯಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು 4ನೇ ಪದ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿದೆ ಕಂಡೀಷನ್. ಏನಿದೆ ಅಂದರೆ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ A1 ಪ್ಲಸ್ A2 ಇವುಗಳ ಮೊತ್ತಕ್ಕಿಂತ ಏನಾಗಿದೆ? ಎಷ್ಟು ಹೆಚ್ಚಾಗಿದೆ? 3 ಹೆಚ್ಚಾಗಿದೆ ಅಲ್ವಾ? ಎಸ್, ಅದನ್ನು ನಾವು ಬರೆದ್ಬಿಡೋಣ. 3 ಹೆಚ್ಚಾಗಿದೆ. ಓಕೆ, ಎಸ್. ಇವಾಗ A4 ಅಂತಂದರೆ A ಪ್ಲಸ್ 3D. ಓಕೆನಾ? A ಪ್ಲಸ್ 3D ಅಂತ ಬರೆಯೋಣ. ಇವಾಗ A1 ಅಂತಂದರೆ ಕಂಡುಹಿಡಿದಿದ್ದು. A1 ಅಂದರೆ ಎಷ್ಟು? 5 ಬರೆದ್ಬಿಡೋಣ. A1 ಮೀನ್ಸ್ 5 ಪ್ಲಸ್ A2 9. ಇವಾಗ A1 A2 A3 ಕಂಡುಹಿಡಿದ್ವಲ್ಲ. A2 ಅಂದರೆ ಇಲ್ಲಿ ನೋಡಿ, ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3, A4 ಆ್ಯಂಡ್ ಸೋ ಆನ್. ಹಾಗಾದರೆ A2 ಅಂದರೆ ಎಷ್ಟು? 9 ಪ್ಲಸ್ 3. ಇವಾಗ ಎಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡಿ? 9 ಪ್ಲಸ್ 5 14, 14 ಪ್ಲಸ್ 3 17. ಇಲ್ಲಿ 4ನೇ ಪದ ನಮ್ಮದು A4 ಅಂದರೆ 4ನೇ ಪದ 17 ಬಂದಿದೆ ಅಲ್ವಾ? ಎಸ್. ಹಾಗಾದರೆ ಡೈರೆಕ್ಟಾಗಿ 17 ಬರಿಬೋದು. ಇಲ್ಲಾಂದರೆ ಎ ಅಂದರೆ ಎಷ್ಟು? 5 ಬರೆಯೋಣ. ಪ್ಲಸ್ 3 ಇಂಟು ಡಿ ಅಂದರೆ ಎಷ್ಟು? ಎಸ್, ಡಿ ಅಂದರೆ 4. ಹಾಗಾದರೆ 3 4 12, 12 ಪ್ಲಸ್ 5 17. ಓಕೆ, 17 ಈಕ್ವಲ್ ಟು 17. ದೇರ್ ಫೋರ್ LHS ಈಕ್ವಲ್ ಟು RHS. ನಾವು ಇದೇ ರೀತಿಯೇ ವೆರಿಫಿಕೇಷನ್ ಮಾಡಬೇಕಂತಿಲ್ಲ. ನೀವು ಏನು ಮಾಡ್ಬೋದು ಗೊತ್ತಾ? ಇನ್ನೊಂದು ರೀತಿ ವೆರಿಫಿಕೇಷನ್. ಸುಮ್ಮನೆ ಹಂಗೆ ಕುತೂಹಲ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಕುತೂಹಲ ಜಾಸ್ತಿ ಅಂತಂದರೆ ಈಗೇನು ಮಾಡ್ಬೇಕು ನೀವು? ನಮಗೆ ಎ ಸಿಕ್ತು, ಡಿ ಸಿಕ್ತು ಅಲ್ವಾ? ಎ ಈಕ್ವಲ್ ಟು ಎಸ್ ಸಿಕ್ತು, ಐ ಸಿಕ್ತು. ಹಾಗಾದರೆ ಡಿ ಈಕ್ವಲ್ ಟು ಎಸ್ ಸಿಕ್ಕಿದೆ, ನಮಗೆ 4 ಸಿಕ್ಕಿದೆ. ಎ ಸಿಕ್ತು, ಡಿ ಸಿಕ್ತು. ನೀವು S60 ಕಂಡು ಹಿಡ್ಕೊಂಬಿಡಿ, S6 ಕಂಡು ಹಿಡ್ಕೊಂಬಿಡಿ. S6 ಎಷ್ಟು ಬರುತ್ತೆ ಗೊತ್ತಾ?
SR ಅಂದರೆ 6 ಪದಗಳ ಮೊತ್ತ ಕಂಡುಹಿಡ್ಕೊಂಡ್ರೆ ನಿಮಗೆ 90 ಬರುತ್ತೆ. ಅವರೇ ಕೊಟ್ಟಿದ್ದಾರಲ್ವ ಇಲ್ಲಿ 6 ಪದಗಳ ಮೊತ್ತ. ನೋಡಿ the sum of first 6 terms of an arithmetic progression is 90. ಹಾಗಾದರೆ ನೀವೇನಾದರೂ ವೆರಿಫಿಕೇಶನ್ ಇದು ಎಕ್ಸಾಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಕಾನ್ಫಿಡೆನ್ಸ್ ಜಾಸ್ತಿ ಆಗೋಕ್ಕೆ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಇಷ್ಟ ಅನ್ನೋರು ಈ ವೆರಿಫಿಕೇಷನ್ನು ಮಾಡ್ಬೋದು. S6 ಕಂಡುಹಿಡ್ಕೊಂಬಿಡಿ. ನಿಮಗೆ S6 ಎಷ್ಟು ಬರುತ್ತೆ ಅಂತ ಕೇಳಿದ್ರೆ S6 90 ಬರುತ್ತೆ. ಈ ರೀತಿಯಾಗಿ ಸಹ ನಾವು ಮತ್ತೊಂದು ಸಲ ವೆರಿಫಿಕೇಶನ್ ಮಾಡ್ಕೋಬೋದು. ಓಕೆ, ದಿಸ್ ಈಸ್ ವೆರಿಫಿಕೇಶನ್ ನಂಬರ್ 1. ದಿಸ್ ಈಸ್ ವೆರಿಫಿಕೇಶನ್ ನಂಬರ್ 2. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರವನ್ನು ಬಿಡಿಸ್ತೀವಿ. ಓಕೆ, ಮತ್ತೆ ನಾನು ನನ್ನ ಮುಂದಿನ ಕ್ಲಾಸಲ್ಲಿ ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಿಪರೇಟರಿ 3ಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀನಿ. ಓಕೆ, ನೀವು ಸಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಿಡಿಸೋಕೆ ಪ್ರಯತ್ನ ಪಡಿ. ಇನ್ನೂ ಎಕ್ಸಾಮ್ಸ್ ಇದ್ದಾವೆ. ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ನಿಮಗೆ ಉತ್ತರ ಬಿಡಿಸೋಕ್ಕಾಗಲ್ಲ. ನಿಮಗೆ ಎಕ್ಸಾಮ್ ಮುಗಿಷ್ಟರಲ್ಲೇ ಈ ಪ್ರಿಪರೇಟರಿ 3ಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗೂ ನಾನೇ ಉತ್ತರ ಬಿಡಿಸ್ತೀನಿ. ಓಕೆ, ಅಲ್ಲಿವರೆಗೂ ಸದಾ ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಿಮ್ಗೆ ಏನೇ ಡೌಟ್ ಬಂದರೂ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ಡಿಫಿಕಲ್ಟ್ ಅಂತಂದರೆ ನನಗೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ಅಥವಾ ಕಾಲ್ ಮಾಡಿ, ಅಥವಾ ನಂಗೆ ವಾಟ್ಸಪ್ಪಲ್ಲಿ ನೀವು ಆ ಪ್ರಶ್ನೆ ಕಳಿಸಿದರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನನ್ನ ವಾಟ್ಸಪ್ ನಂಬರ್ 9741449389. ಈ ನಂಬರ್ಗೆ ನೀವು ಆ ಪ್ರಶ್ನೆನ ಮೆಸೇಜ್ ಮಾಡಿದರೆ ನನ್ನ ಕ್ಲಾಸಲ್ಲಿ ನಾನು ಆ ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. ಓಕೆನಾ? ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.